ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಈಗ ಹೊಸ ಸವಾಲು ಎದುರಾಗಿರೋದು. ಬಿಜೆಪಿಯಿಂದ ಹೆಚ್ಚುವರಿ ಮತ ನಿರೀಕ್ಷೆಯಲ್ಲಿತ್ತು ಜೆಡಿಎಸ್. ಆದರೆ ಈಗ ಜೆಡಿಎಸ್ಗೆ ನಿರಾಸೆಯಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಲೆಕ್ಕಾಚಾರ ಉಲ್ಟಾ ಆಗಿದೆ. ಹೆಚ್ಚುವರಿ 4 ಮತಗಳ ನಿರೀಕ್ಷೆಯಲ್ಲಿದ್ದಂತಹ ಜೆಡಿಎಸ್, ಆದರೆ ಜೆಡಿಎಸ್ ಮಾಡಿದಂತಹ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2 ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಆಗಿದೆ. ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ ಜೆಡಿಎಸ್ನಿಂದ ಅಭ್ಯರ್ಥಿ ಕಣಕ್ಕಿಳಿಸಲಾಗಿತ್ತು. ಕೇವಲ ಅಸ್ತಿತ್ವ ತೋರಿಸೋದಿಕ್ಕೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆಯ ಪ್ರಯತ್ನ ಆಗಿತ್ತು. ಈಗ ಸಂಖ್ಯಾಬಲದ ಆಧಾರದ ಮೇಲೆ ಓರ್ವ ಅಭ್ಯರ್ಥಿಗೆ 29 ಮತದ ಅಗತ್ಯತೆ ಇದೆ. ಒಬ್ಬ ಅಭ್ಯರ್ಥಿಗೆ ತಲಾ 30 ಮತಗಳನ್ನ ನೀಡೋದಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬಿಜೆಪಿಯ 2 ಅಭ್ಯರ್ಥಿಗಳಿಗೆ 60 ಮತಗಳ ಚಲಾವಣೆ ಆಗತ್ತೆ. ಪಕ್ಷದ ಅಭ್ಯರ್ಥಿ ಗೆಲ್ಲಿಸೋದಿಕ್ಕೆ ಬಿಜೆಪಿಯಿಂದ ಹೆಚ್ಚುವರಿ 1 ಮತ ಹಾಕಿಸಲಾಗತ್ತೆ. ಒಂದು ವೇಳೆ ಮತ ಏನಾದರೂ ಅಸಿಂದ ಆಗಿಬಿಟ್ರೆ, ಹಾಗಾಗಿ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ 1 ಮತವನ್ನ ಹೆಚ್ಚಾಗಿ ಹಾಕಿಸೋದು. ಒಬ್ಬರ ಮತ ಅಸಿಂದು ಆದರೆ ತೊಡಕಾಗಬಾರದು ಅನ್ನುವಂತಹ ಉದ್ದೇಶ ಇದು. ಅಗತ್ಯಕ್ಕಿಂತ 1 ಮತ ಹೆಚ್ಚಿಗೆ ಹಾಕಲು ಬಿಜೆಪಿ ನಿರ್ಣಯವನ್ನ ತೆಗೆದುಕೊಂಡಿದೆ. ಬಿಜೆಪಿಯಲ್ಲಿ ಹೆಚ್ಚುವರಿಯಾಗಿ ಇರುವ ಮತ ಕೇವಲ 2 ಮಾತ್ರ. ಹೀಗಾಗಿ ಜೆಡಿಎಸ್ ಗೋವಿಂದರಾಜ್ಗೆ ಬಿಜೆಪಿಯಿಂದ 2 ಮತ ಸಿಗಬಹುದು ಅಂತ ನಿರೀಕ್ಷೆ ಇತ್ತು. ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ಮಾತ್ರ ಈಗ ಜೆಡಿಎಸ್ಗೆ ಅನುಕೂಲ. ಮಂತ್ರಿ ಸ್ಥಾನ ಸಿಗದೇ ಇರೋದಿಕ್ಕೆ ಯಶವಂತರಾಯಗೌಡ ಪಾಟೀಲ್ ಅಸಮಾಧಾನಗೊಂಡಿದ್ದಾರೆ. ಪಕ್ಷದಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವವರಿಗೆ ಮಾತ್ರ ಸಚಿವ ಸ್ಥಾನ ನೀಡಲಾಗ್ತಾ ಇದೆ ಅಂತ ಅಸಮಾಧಾನಗೊಂಡಿದ್ದಾರೆ ಶಾಸಕ ಯಶವಂತರಾಯಗೌಡ. ಅರ್ಹರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಸಂಪುಟ ವಿಸ್ತರಣೆಯಲ್ಲಿ ನನಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಇಂಡಿ ಶಾಸಕ ಒತ್ತಾಯ ಮಾಡಿದ್ದಾರೆ. ಸಿಗದೆ ಹೋದ್ರೆ ದೆಹಲಿ ಪೆರೇಡ್ ಪಕ್ಕಾ ಅಂತಲೂ ಕೂಡ ವಾರ್ನ್ ಮಾಡ್ತಾರೆ. ಸಚಿವ ಸ್ಥಾನ ವಂಚಿತರೊಂದಿಗೆ ದೆಹಲಿಗೆ ಹೋಗಲು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 2023ರ ಚುನಾವಣೆಗೂ ಮುನ್ನ ಸಚಿವ ಸ್ಥಾನದ ಭರವಸೆ ಸಿಕ್ಕಿತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ರು. ಈಗ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಈಗಾಗಲೇ ಸುರ್ಜೇವಾಲಾ ಸೇರಿ ಸಿದ್ದರಾಮಯ್ಯನವರು, ಡಿ ಕೆ ಶಿ ಅವರ ಎದುರು ಏನಂತಂದರೆ ಒಂದು ಭರವಸೆಯನ್ನು ಕೊಡಲಾಗಿತ್ತು, ಸಚಿವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥದ್ದು. ಆದರೆ ಈಗ ಅವರಿಗೂ ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಕೊಟ್ಟ ಮಾತನ್ನು ನಡೆಸಿಕೊಡಿ ಅಂತೇಳಿ ಈಗ ಯಶವಂತರಾಯಗೌಡರು ಆಗ್ರಹವನ್ನು ಮಾಡ್ತಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. 2023ರ ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ಒಳಗೆ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮತ್ತು ಚುನಾವಣೆಯ ಎಲೆಕ್ಷನ್ ಕಮಿಟಿ ಚೇರ್ಮನ್ ಇರ್ತಕ್ಕಂಥ ಮೋಹನ್ ಅವರಿದ್ದರು. 2018ರಿಂದ 23ರವರೆಗೆ 3 ಜನ ಶಾಸಕರಿದ್ದೇವೆ ನಾವು ಕಾಂಗ್ರೆಸ್ ಜಿಲ್ಲೆಯಲ್ಲಿ. ನಾನು, ಶಿವಾನಂದ ಪಾಟೀಲು, ಎಂ ಬಿ ಪಾಟೀಲ್. ಆ 3 ಜನರಿಗೆ ಕರೆದು ಈ ಸಲ ನೀವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಿ ಮುಂದಿನ ಸರ್ಕಾರ ರಚನೆ ಆಯಿತು ಅಂದರೆ ಹೆಚ್ಚಿನ ಸ್ಥಾನ ಗೆದ್ಕೊಂಡು ಬನ್ನಿ, ನಿಮಗೆಲ್ಲರಿಗೂ ಅವಕಾಶ ಕೊಡ್ತೀವಿ, ಪವರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಸೊ ನಾನು ಅದನ್ನು ಸೂಕ್ಷ್ಮವಾಗಿ ಅವ್ರೇನು ಮಾತು ಕೊಟ್ಟಿದ್ದಾರೆ ಅದನ್ನು ನೆರವೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನಾನಿದ್ದೀನಿ. ಅದರ ಮೊನ್ನೆ ಏನು ಸರ್ಕಾರ ರಚನೆ ಆಯಿತು 3ನೇ ತಾರೀಕಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಅವತ್ತೇನು ಮಾತು ಕೊಟ್ಟಂಗೆ ನಡ್ಕೋಬೇಕಾಗಿತ್ತು, ಅವ್ರು ನಡ್ಕೊಂಡಿಲ್ಲ. ಆದರೆ ಇನ್ನೊಂದು ನಾಳೆ ಎಕ್ಸ್ಪಾನ್ಷನ್ ತನಕ ನಾನು ವೇಟ್ ಮಾಡ್ತಾಯಿದ್ದೀನಿ. ಅವ್ರ ಮಾತನ್ನು ಉಳಿಸ್ಕೋತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸಚಿವರಾದ ಎಂ ಬಿ ಪಾಟೀಲರಿಗೆ 5 ವರ್ಷ ನೀರಾವರಿ ಸಚಿವರನ್ನಾಗಿ ಮಾಡಿದ್ರು. ಅವರ ನಂತರ ಸಮ್ಮಿಶ್ರ ಸರ್ಕಾರದಲ್ಲೂ ಸಹಿತ ಅವರಿಗೆ ಗೃಹ ಮಂತ್ರಿಯಾಗಿ ಅವಕಾಶ ಕೊಟ್ಟರು. ಆಮೇಲೆ 2023ರೊಳಗೆ ಸಿದ್ದರಾಮಯ್ಯನವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.